ವಾರದ ರಜೆಯನ್ನ ಮರೆತ ಪಿಡಿಒ ವಿಡಿಯೋ ಯಾನ್ ಕೆಲಸ ಮಾಡ್ತಾರ ತೋರಿಸ್ಬೇಕ್ರಿ ರವಿವಾರ ದಿವಸ ಬಂದ ಭಾನುವಾರ ದಿನ ಪಂಚಾಯತ್ ಬಾಗಿಲು ತೆಗೆದು ಪಂಚಾಯಿತಿಯಲ್ಲಿ ನುಗ್ಗಿದ್ದು ಯಾಕೆ? ಹಾಳಾಗೋಗ್ಲಿ ತೋರಿಸ್ಬಿಡವ. ಸಾರ್ವಜನಿಕರಿಗೆ ಉಡಾಫೆ ಉತ್ತರ ಕೊಟ್ಟು ಪಾರಾಗಿದ್ದು ಯಾಕೆ? ಸುಳ್ಳು ಆವಾಜ್ ಮಾಡ್ತಾನೆ ಸರ್ ಹೆಂಗ ಅಜ್ಜಿ ಸುಳ್ಳು ಆವಾಜ್ ಮಾಡ್ತಾನೆ ಸರ್ ಹೆಂಗ ಅಜ್ಜಿ ಸುಳ್ಳು ಆವಾಜ್ ಮಾಡ್ತಾನೆ ಸರ್ ಹೆಂಗ ಅಜ್ಜಿ ಏನ್ ಆಫೀಸ್ ಅದಕ್ಕೆ ನೀವು ಚಾಲೂ ಮಾಡಿದ್ರ ಆಫೀಸ್ ಅದಕ್ಕೆ ನೀವು ಚಾಲೂ ಮಾಡಿದ್ರ ಸಾರ್ವಜನಿಕರು ಪ್ರಶ್ನೆ ಮಾಡಿದ್ದಕ್ಕೆ ಎಸ್ಕೇಪ್ ಆಗಿದ್ದು ಯಾಕೆ? ಪಿಡಿಒ ಸಾಹೇಬ್ರು ಮತ್ತು ಸಿಬ್ಬಂದಿಗಳು ರೌಡಿಗಳ ಹಾಗೆ ವರ್ತನೆ ಮಾಡುವ ಬೆಕ್ಕೇರಿ ಪಂಚಾಯಿತಿ ಅಧಿಕಾರಿಗಳು. ನಿಮ್ಗೆ ಆಫೀಸ್ ಕಲ್ಸಿ ಏನಿದ್ರಿ ನಾಳೆ ಈಗ ಬಂದಿರಿ ನೀವು ಮಾತ್ರ ರವಿವಾರ ಇದ್ದವ್ರು ನೀವು ಸೋಮವಾರಕ್ಕೆ ಬಂದಿರ ರವಿವಾರಕ್ಕೆ ಬಂದಿರಿ ಆಫೀಸ್ದಾಗ ಕೀಲಿ ಏನ್ ಮಾಡತ್ತೀರಿ ಒಳಗೆ ಅದನ್ನ ಹೇಳ್ಬೇಕ್ರಿ ನಂಗೆ ನೀವು ಒಳಗೆ ಏನ್ ಮಾಡತ್ತೀರಿ ಅಷ್ಟೇ ಹೇಳ್ಬೇಕ್ರಿ. ಯಾವ ಕೆಲಸ ಐತ್ರಿ? ಯಾವ ಸರ್ ಕಲ್ಸಾರಿ ನಿಮ್ಮನ್ರಿ? ಯಾವ ಸರ್ ಕಲ್ಸಾರ್ರಿ ನಿಮ್ಗೆ? ಯಾವ ಸರ್ ಕಲ್ಸಾರಿ ಇಲ್ಲಿ ರವಿವಾರ ದಿವಸ ಕೆಲಸ ಮಾಡಕ್ ನಿಮ್ಗೆ ಯಾವ ಸರ್ ಕಲ್ಸಾರ ಅವ್ರ ಹೆಸರು ನಂಗೆ ಏನ್ ಮಾಡತ್ತೀರಿ ನೀವು ರವಿವಾರ ದಿವಸ ರೀ? ಆಫೀಸ್ ಸುಟ್ಟಿ ಇರ್ಬೇಕು ನೀವು ರವಿವಾರ ದಿವಸ ಏನ್ ಮಾಡ್ತೀರಿ ಇಲ್ಲಿ ಕೆಲಸ ರೀ? ಹಾ ರೀ ನಮ್ಮವ್ರ ಮಾಡ್ತಾ ಇದಾರನ ರವಿವಾರ ದಿವಸ ಆಫೀಸ್ ಸುಟ್ಟಿ ಇರ್ಬೇಕಲ್ಲ ಆಫೀಸ್ ಸಂಬಂಧ ಕೆಲಸ ನಮಗ್ ಸಂಬಂಧ ಇರ್ತೈತಿ. ನೀವು ರವಿವಾರ ಕಿಲಿಕ್ ಮಾಡೋರ ಕೀಲಿ ಕೊಂಡಿಕ್ಕಿರಿ ನೀವು ಕೊಂಡಿ ತೆಗದಾನ ಮಂದಿ ಬರೋದ ಹೈಕ್ ಮಾಡತ್ತೀರಿ ನಾವು. ಯಾವ ಕೆಲಸ ಮಾಡ್ತೀರಿ? ತೋರ್ಸಕ್ ಆಗೋಲ್ಲ ಬೇಕಾ ತಗೋಕಲ್ಲ ಇಲ್ಲಿ ಏನ್ ಮಾಡ್ತೀರಿ? ಯಾವ ಕೆಲಸ? ವರ್ಕ್ ಏನೈತ್ರಿ ಅದನ್ನ ಹೇಳ್ರಿ. ವರ್ಕ್ ಏನೈತ್ರಿ? ವರ್ಕ್ ಏನೈತ್ರಿ? ಏನೈತ್ರಿ ಅದು ಹೇಳ್ರಲ್ಲ. ಏನ್ ಪೆಂಡಿಂಗ್ ಐತಿ ಹೇಳ್ರಲ್ಲ ಇಲ್ಲಿ ಏನೈತಿ ಹೇಳ್ರಿ ಹೇಳ್ರಲ್ಲ. ಮದೇವ್ರ ಹೇಳಲ್ರಿ ಮದೇವ್ರ ಕುಮಾರ ನೀವ್ ಯಾವಾಗ ಬಂದಿರಿ? ನೀವ್ ಯಾವಾಗ ಬಂದಿರಿ? ಪ್ರಾಪರ್ಟಿ ಆಸ್ತಿ ಯಾವ್ದ್ರಿ? ಯಾವ ಸರ್ ಹೇಳ್ರಿ? ಸರ್ ಐತಲ್ಲ ರವಿವಾರ ದಿವಸ ಯಾಕ್ರಿ ಮಾಡೋದು ಕೆಲಸ ರವಿವಾರ ದಿವಸ ಆಫೀಸ್ ಕಂಪಲ್ಸರಿ ಸುಟ್ಟಿ ಇರ್ಬೇಕ್ರಿ. ನೀವ್ ಯಾಕೆ ಚಾಲು ಮಾಡಿದಿರಿ? ಹಾ ರೀ ರವಿವಾರ ದಿವಸ ಯಾರು ತೆಗೆದು ರೂಲ್ಸ್ ಐತ್ರಿ? ತೆಗಿಬಾರ್ದು ಜಾಸ್ತಿ ವರ್ಕ್ ರೂಲ್ಸ್ ಐತೇನನ್ರಿ ಕೇಳ್ತಾನ್ರಿ ನಾ. ರೂಲ್ಸ್ ಏನು ಫಸ್ಟ್ ವರ್ಕ್ ಅಂತ ಮಾಡ್ಬೋದ ಕಲಪ್ ನೀ ಯಾಕೆ ಬಂದಿದಿ? ಹಾ ಏನ್ ಹೇಳ್ದ? ಪ್ರಾಪರ್ಟಿ ಯಾವ ಸರ್ ಹೇಳಿದಾರ ನಮ್ಗೆ? ಇನ್ನಾಲ್ವರು ಅಧಿಕಾರಿಗಳು ಅಥವಾ ಖದೀಮರು ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ. ಕಳ್ಳರು ನಾವೆಲ್ಲರೂ ಹೌದು ವೀಕ್ಷಕರೇ, ಇಂದಿನ ದಿನಮಾನಗಳಲ್ಲಿ 2ನೆಯ ಶನಿವಾರ, 4ನೆಯ ಶನಿವಾರ, ಭಾನುವಾರಗಳು ಮತ್ತು ಹಬ್ಬ ಹರಿದಿನಗಳ ರಜೆಗಾಗಿಯೇ ಅಂತ ಕಾಯುತ್ತಾ ಕುಳಿತಿರುವ ಅಧಿಕಾರಿಗಳು ರಾಯಬಾಗ ತಾಲೂಕಿನ ಬೆಕ್ಕೇರಿ ಗ್ರಾಮ ಪಂಚಾಯತ್ ಹತ್ತಿರ ಯಾರು ಇಲ್ಲದನ್ನ ನೋಡಿ 4 ಜನ ಒಮ್ಮಿಂದ ಒಮ್ಮೆಲೆ ಪಂಚಾಯತ್ ಬಾಗಿಲು ತೆಗೆದು ಒಳಗೆ ನುಗ್ಗಿ ಏನು ಕಳ್ಕೊಂಡಿರುವ ತರ ಸರ್ಚ್ ಮಾಡ್ತಾರೆ. ಆಗ ಸಾರ್ವಜನಿಕರು ಇವರನ್ನ ಪ್ರಶ್ನಿಸಿದಾಗ ರಾಯಬಾಗ ತಾಲೂಕಾ ಪಂಚಾಯಿತಿ ಸಿಇಒ ಅವರ ಹೆಸರು ಬಾಯಿಗೆ ಬರುತ್ತೆ. ಹಾಗಿದ್ರೆ ಒಬ್ಬ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನ ಹಿಡಿದು ತಾಲೂಕಾ ಪಂಚಾಯಿತಿ ಅಧಿಕಾರಿಗಳವರೆಗೂ ತಲೆನೋವಾಗಿರುವ ಆ ಫೈಲ್ ಯಾವುದು? ಸಾರ್ವಜನಿಕರು ಪ್ರಶ್ನೆ ಮಾಡಿದ್ರೆ ನಾಳೆ ಬಾ. ನಿಮ್ಗೆ ಆಫೀಸ್ ಕಲ್ಸಿ ಏನಿದ್ರಿ? ನಾಳೆ ಈಗ ಬಂದಿರಿ ನೀವು ಮಾತ್ರ ಹೊರಗೆ ಬಂದಿರಿ ಆಫೀಸ್ದಾಗ ಕೀಲಿಕ್ ಏನ್ ಮಾಡತ್ತೀರಿ ಒಳಗೆ ಅದನ್ನ ಹೇಳ್ಬೇಕ್ರಿ ನಂಗೆ ನೀವು. ಹಾ ರೀ ನೀವು ಒಳಗೆ ಏನ್ ಮಾಡತ್ತೀರಿ ಅಷ್ಟೇ ಹೇಳ್ಬೇಕ್ರಿ. ಯಾವ ಕೆಲಸ ಐತ್ರಿ? ಯಾವ ಸರ್ ಕಲ್ಸಾರಿ ನಿಮ್ಮನ್ರಿ? ಯಾವ ಸರ್ ಏನ್ ಮಾಡತ್ತೀರಿ ನೀವು ರವಿವಾರ ದಿವಸ ರೀ? ಆಫೀಸ್ ಸುಟ್ಟಿ ಇರ್ಬೇಕು ನೀವು ರವಿವಾರ ದಿವಸ ಏನ್ ಮಾಡ್ತೀರಿ ಇಲ್ಲಿ ಕೆಲಸ ರೀ? ಹಾ ರೀ ಪಿಡಿಒ ಸಾಹೇಬ್ರೆ, ನೀವು ಅಚ್ಚುಕಟ್ಟಾಗಿ ನಿಷ್ಠಾವಂತರಾಗಿ ಕಾರ್ಯನಿರ್ವಹಿಸುತ್ತಿದ್ರೆ ಸಾರ್ವಜನಿಕರಿಗೆ ನಾಳೆ ಬಾ ಅಂತ ಹೇಳ್ತಾನೆ ಇರ್ಲಿಲ್ಲ. ಇಷ್ಟರಲ್ಲಿ ಗೊತ್ತಾಗುತ್ತೆ ನಿಮ್ಮ ಕೆಲಸ. ಪಿಡಿಒ ಸಾಹೇಬ್ರೆ, ಯಾವ ಕಳಪೆ ಭಾನುವಾರ ಬಾಗಿಲು ಮುಚ್ಚಿಕೊಂಡು ಮುಚ್ಚಿ ಹಾಕುತ್ತಿದ್ದೀರಿ? ಸಾರ್ವಜನಿಕರು ಪ್ರಶ್ನೆ ಮಾಡಿದಾಗ ಕದೀಮ್ರ ಹಾಗೆ ಯಾಕೆ ಜಾರಿಕೊಂಡು ಹೋಗುತ್ತೀರಿ ಸಾಹೇಬ್ರೆ? ನೀವೇನು ಗ್ರಾಮಾಭಿವೃದ್ಧಿಗಾಗಿ ಇದ್ದೀರಾ ಅಥವಾ ಇನ್ನೇನು ಮಾಡುವುದಕ್ಕೆ ಇದ್ದೀರಾ?
ಹೌದು, ಭಾನುವಾರದ ರಜೆ ದಿನದಲ್ಲಿ ಈ 4 ಜನ ಕಾರ್ಯವಾದರೂ ಏನು ಎಂಬ ಪ್ರಶ್ನೆ ಗ್ರಾಮಸ್ಥರಲ್ಲಿ ಕಾಡುತ್ತಿದೆ. ಅಲ್ಲದೆ ಈ ಸುದ್ದಿ ರಾಜ್ಯದಾದ್ಯಂತ ಹರಡುತ್ತಿರುವುದರಿಂದ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಯಾವ ರೀತಿ ಉತ್ತರ ಕೊಡುತ್ತಾರೆ, ಆದ್ರಿಂದ ಸಾರ್ವಜನಿಕರಿಗೆ ಎಷ್ಟು ತೃಪ್ತಿ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇವರ ಮೇಲೆ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಎಂಬುದು ಸಾರ್ವಜನಿಕರ ಆಶಯವಾಗಿದೆ. ಬ್ಯೂರೋ ರಿಪೋರ್ಟ್ ಯುವರಾಜ್ ಕಾಂಬ್ಳೆ, ಪೃಥ್ವಿ ಟಿವಿ, ರಾಯಭಾಗ.